ನಮಸ್ಕಾರ ಎಲ್ಲರಿಗೂ ಸವಿರುಚಿ ಸುರೇಖಾ ಚಾನಲ್ಗೆ ಸ್ವಾಗತ. ರೊಟ್ಟಿಗೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಮಾಡುವ ಪಲ್ಯಗಳಲ್ಲಿ ಹೆಸರುಕಾಳು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಕೂಡ ಒಂದು. ಎಸ್ಪೆಷಲಿ ಕೆಲವು ಹಬ್ಬಗಳಲ್ಲಿ ಹಾಗೆ ಸಂಕ್ರಾಂತಿಯಲ್ಲಿ ಮಿಸ್ ಮಾಡದೆ ಈ ಪಲ್ಯ ಮಾಡ್ತಾ ಇರ್ತಾರೆ. ನಾರ್ತ್ ಕರ್ನಾಟಕ ಸೈಡ್ ಇದು ಫೇಮಸ್. ಇದನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹೆಸರು ಕಾಳನ್ನು ಸ್ವಚ್ಛವಾಗಿ ತೊಳೆದು ನೆನೆಸಿಟ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಇಷ್ಟು ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ತಟ್ಟೆನ ಮುಚ್ಚಿ 2ರಿಂದ 3 ಅವರ್ ನೆನೆಸಿಟ್ಮೇಲೆ ಹೀಗಾಗಿರುತ್ತೆ ನೋಡಿ. ತುಂಬ ನೆಂದಿರಲ್ಲ ಕಾಳು. ಇವಾಗ ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು 2 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಜಾಸ್ತಿ ಆದರೆ ತುಂಬ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ 1 ಅಥವಾ 2 ಆದರೆ ಸಾಕು. ಇವು ಬೇಕು ಅಂದರೆ ಉಪ್ಪನ್ನು ಮೊದಲೇ ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹಾಕಿಲ್ಲ. ಅದು ಬೇಯೋದ್ರೊಳಗೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಒಂದು ಕಟ್ ತೊಗೊಂಡು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಕಾಳು ಬೆಂದಿದೆ, ತೋರಿಸ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಿರೋ ಹಾಗೆ ಇಷ್ಟು ಬೆಂದರೆ ಸಾಕು. ತುಂಬ ಮೆತ್ತಗಾದರೆ ಕಾಳು ಉದುರಾಗಿ ಚೆನ್ನಾಗಿ ಬರೋದಿಲ್ಲ. ಇವಾಗ ಪಲ್ಯ ಮಾಡೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಯ್ದಿದೆ. ಜೀರಿಗೆ, ಸಾಸಿವೆ ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ. ಇದೆಲ್ಲದನ್ನು ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಸೊಪ್ಪನ್ನು ನಾವು ಹಸಿದೇ ಇಲ್ಲಿ ಹಾಕ್ಕೊಳ್ತಾ ಇರೋದ್ರಿಂದ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಇದನ್ನು ಕೂಡ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು. ಹಾಗೆ ಉಪ್ಪನ್ನು 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣ ಸ್ಪೂನಿಂದ. ಚೆನ್ನಾಗಿ ಇದನ್ನು ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಬೆಂದಿರೋ ಕಾಳನ್ನು ಸೇರಿಸ್ಕೊಳ್ಬೇಕು. ಈ ಪಲ್ಯಕ್ಕೆ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಸೊಪ್ಪು ಬೇಗ ಬೆಂದ್ಬಿಡುತ್ತೆ. ಹಾಗೆ ಕಾಳು ಆಲ್ರೆಡಿ ಬೆಂದಿದೆ. ಉಪ್ಪು, ಖಾರ, ಮಸಾಲೆ ಚೆನ್ನಾಗಿ ಹತ್ತಿದ್ರೆ ಸಾಕು. ಇವಾಗ 1.5 ಸ್ಪೂನಷ್ಟು ಮಸಾಲ ಪೌಡರ್ನ ಹಾಕ್ಕೊಂಡೆ. ಹಾಗೆ ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಬೇರೆ ಯಾವುದೇ ಪೌಡರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಪಲ್ಯ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ 1-2ರಿಂದ 3 ನಿಮಿಷ ನೀವು ಹೀಗೆ ಫ್ರೈ ಮಾಡಿದರೆ ಇಷ್ಟು ಹದವಾಗಿ ಚೆನ್ನಾಗಿ ಬರುತ್ತೆ. ಸೊಪ್ಪು ಜವಾರಿ ಸೊಪ್ಪಾಗಿದ್ದರೆ ಪರ್ಫೆಕ್ಟಾಗಿ ಘಮ ಅಂತಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಬಿಸಿ ಬಿಸಿಯಾಗಿ ಕಾಳು ಉದುರಾಗಿ ಎಷ್ಟು ಚೆನ್ನಾಗಿ ಪಲ್ಯ ಬಂದಿದೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಎಸ್ಪೆಷಲಿ ಬರೋ ಸಂಕ್ರಾಂತಿಗೆ ಇದನ್ನು ಟ್ರೈ ಮಾಡಿ. ರೊಟ್ಟಿಗಳ ಜೊತೆ ಸಖತ್ತಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.